ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಸತ್ಯ ಅನ್ನೋದು ಶೂ ಹಾಕೊಳ್ಳೋ ಮೊದಲು ಸುಳ್ಳೂರೆಲ್ಲ ಸುತ್ತಕೊಂಡು ಬಂದುಬಿಡ್ತು ಅನ್ನೋ ಒಂದು ಗಾದೆ ಮಾತಿದೆ. ಅದು ನಿಜಾನೇ ಆದರೂ ಕೂಡ ಸತ್ಯವನ್ನ ಹೆಚ್ಚು ದಿನ ಮುಚ್ಚಿಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ತಡ ಆದರೂ ಸರಿ, ಅದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಾಗತ್ತೆ. ಈಗ ಪಾಕಿಸ್ತಾನದ ಬಾಯಲ್ಲಿ ಕೂಡ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸತ್ಯಗಳು ಹೊರಬರ್ತಾ ಇವೆ. ಆಪರೇಷನ್ ಸಿಂಧೂರಲ್ಲಿ ಭಾರತ ನಮ್ಮ ಏರ್ ಬೇಸ್ಗಳನ್ನ ನಾಶ ಮಾಡಿದ್ದು ನಿಜ ಅಂತ ಇಶಾಕ್ ದಾರ್ ಒಪ್ಕೊಂಡಿದ್ದಾರೆ. ಹಾಗೆ ನಾವು ಭಾರತದ ಮೇಲೆ ಯಾವ ದಾಳಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೂಡ ಪಾಕಿಸ್ತಾನ ಹೇಳಿದೆ. ಅದರ ನಡುವೆ ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ಕೂಡ ಆಪರೇಷನ್ ಸಿಂಧೂರ್ ಶುರುವಾದ ಕೂಡಲೇ ನನಗೆ ಬಂಕರ್ಗೆ ಹೋಗೋಣ ಬನ್ನಿ ಅಂತ ನಮ್ಮ ಮಿಲಿಟರಿ ಸೆಕ್ರೆಟರಿ ಕರ್ದ ಅಂತ ಹೇಳ್ಕೊಳ್ಳೋ ಮೂಲಕ ಅವತ್ತು ಪಾಕಿಸ್ತಾನದಲ್ಲಿ ಎಂಥ ಭಯದ ವಾತಾವರಣ ಮೂಡಿತ್ತು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಅಲ್ಲಿ ಕೂಡ ಪಾಪ ಸುಳ್ಳು ಹೇಳೋದಕ್ಕೆ ಹೋಗಿನೇ ಅವರು ಕೆಲ ಸತ್ಯಗಳನ್ನು ಬಾಯಿ ಬಿಡ್ತಾ ಇದ್ದಾರೆ. ಹಾಗಾದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ದಾರ್ ಹೇಳಿದ್ದೇನು, ಪಾಕಿಸ್ತಾನ ಒಪ್ಕೋತಾ ಇರೋದೇನು, ಅವತ್ತು ಪಾಕಿಸ್ತಾನದ ಸೇನಾಧಿಕಾರಿಗಳ ಪರಿಸ್ಥಿತಿ ಏನಾಗಿತ್ತು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ವರ್ಷಾಂತ್ಯದ ಸಂಭ್ರಮಕ್ಕೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಹಾಗೂ ಅಲ್ಲಿನ ಉಪಪ್ರಧಾನಿ ಇಶಾಕ್ ದಾರ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪಾಕಿಸ್ತಾನದಲ್ಲಿ ಶಹಬಾಜ್ ಬಗ್ಗೆ ಅಂಥ ಯಾವ ಅಭಿಪ್ರಾಯನೂ ಇಲ್ಲ. ಆದರೆ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ನನ್ನ ಅವಿವೇಕಿ ಅಂತ ಅಲ್ಲಿನ ಜನ ಕರೀತಾರೆ. ಪಾಕಿಸ್ತಾನದಲ್ಲಿ ಇರ್ರೆಸ್ಪಾನ್ಸಿಬಲ್, ಕ್ಲೌನ್, ಫೂಲಿಶ್, ಈಡಿಯಟ್ ಅಥವಾ ಎಂಬರಾಸಿಂಗ್ ಅನ್ನೋ ಪದಗಳಿಗೆ ಪರ್ಯಾಯ ಪದ ಏನು ಅಂತ ಯಾರನ್ನಾದರೂ ಕೇಳಿದರೆ ಅಲ್ಲಿ ಸಿಗೋದು ಒಂದೇ ಉತ್ತರ, ಅದು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅನ್ನೋದು. ಆದರೆ ಅಲ್ಲಿನ ವಿದೇಶಾಂಗ ಸಚಿವ ಹಾಗೂ ಉಪಪ್ರಧಾನಿ ಇಶಾಕ್ ದಾರ್ ಬಗ್ಗೆ ಈ ಥರದ್ದೆಲ್ಲ ಇಲ್ಲ. ಆತ ಅತ್ಯುತ್ತಮ ಸುಳ್ಳುಗಾರ ಅಂತ ಪಾಕಿಸ್ತಾನ ಆತನನ್ನು ಗುರುತಿಸಿದೆ. ಪಾಕಿಸ್ತಾನದಲ್ಲಿ ನಿಶಾನೆ ಪಾಕಿಸ್ತಾನ ಅನ್ನೋ ಅತ್ಯುನ್ನತ ಪ್ರಶಸ್ತಿ ಹೊಂದಿದೆ. ಹಾಗೆ ಸುಳ್ಳು ಹೇಳೋದಕ್ಕೆ ಕೂಡ ಈ ನಿಶಾನೆ ಝೂಟ್ ಈ ಥರದ್ದೇನಾದರೂ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಟ್ಟರೆ ಅದನ್ನು ಈ ಇಶಾಕ್ ದಾರ್ಗೆ ಕೊಡಬೇಕು. ಈ ಮಾತನ್ನು ನಾನು ಹೇಳ್ತಾ ಇಲ್ಲಪ್ಪ, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳು ಹಾಗೂ ಕೆಲ ಮೀಡಿಯಾ ಪಂಡಿತರು ಹೇಳ್ತಾ ಇದ್ದಾರೆ. ಇಂಥ ಇಶಾಕ್ ದಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದರಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭವನ್ನು ಮೆಲುಕು ಹಾಕಿದ್ದಾರೆ. ಭಾರತ ಪಾಕಿಸ್ತಾನದ ಮೇಲೆ 36 ಗಂಟೆಗಳಲ್ಲಿ 80 ಡ್ರೋನ್ಗಳನ್ನು ಹಾರಿಸ್ತು ಅಂತ ಹೇಳಿರೋ ಇಶಾಕ್ ದಾರ್, ನಾವು ನಮ್ಮ ತಂತ್ರಗಾರಿಕೆ, ಆಯುಧಗಳು, ಟೆಕ್ನಾಲಜಿಯ ಮೂಲಕ 79 ಡ್ರೋನುಗಳನ್ನು ಹೊಡೆದು ಕೆಡವು ಬಿಟ್ವಿ. ಆದರೆ ಅಲ್ಲಾಕೆ ವಾಸ್ತೆ ಒಂದೇ ಒಂದು ಡ್ರೋನ್ ಮಾತ್ರ ಹಂಗೆ ನಮ್ಮ ಕಣ್ ತಪ್ಪಿಸ್ಕೊಂಡು ಹೋಗಿ ನೂರ್ ಖಾನ್ ಮೇಲೆ ಬಿದ್ದುಬಿಡ್ತು. ಅಲ್ಲಿ ಸ್ವಲ್ಪ ಜನಕ್ಕೆ ಗಾಯಗಳು ಆದವು ಅಂತ ಹೇಳೋ ಮೂಲಕ ಭಾರತ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಹಾಗೂ ಅತ್ಯಂತ ಮುಖ್ಯ ಏರ್ ಬೇಸುಗಳಲ್ಲಿ ಒಂದಾದ ನೂರ್ ಖಾನ್ ಮೇಲೆ ದಾಳಿ ಮಾಡ್ತು. ಅದನ್ನು ತಡೆಯೋದಕ್ಕೆ ಪಾಕ್ ಏರ್ ಡಿಫೆನ್ಸ್ಗೆ ಸಾಧ್ಯ ಆಗಲಿಲ್ಲ ಅಂತ ಆತ ಒಪ್ಕೊಂಡಿದ್ದಾನೆ. ನಾವು ಬೆಳಗ್ಗೆ ಫಜರ್ ನಮಾಜ್ ಮಾಡಿ ಆಮೇಲೆ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅಷ್ಟರಲ್ಲಿ ಭಾರತ ನೂರ್ ಖಾನ್ ಮೇಲೆ ದಾಳಿ ಮಾಡಿ ದೊಡ್ಡ ತಪ್ಪು ಮಾಡ್ತು ಅಂತ ದಾರ್ ಹೇಳ್ಕೊಂಡಿದ್ದಾನೆ. ಆದ್ರೆ ಅದೇನ್ ತಪ್ಪು ಅಂತ ಮಾತ್ರ ಹೇಳಿಲ್ಲ. ಗೆಳೆಯರೆ, ನೂರ್ ಖಾನ್ ಅನ್ನೋದು ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಿಂದ 25 ಕಿಲೋಮೀಟರ್ಗಳ ದೂರದಲ್ಲಿರೋ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ ಬೇಸು. ಈ ಪಾಕಿಸ್ತಾನ ತನ್ನ ಏರ್ ಬೇಸ್ಗಳನ್ನ 2 ಭಾಗಗಳಾಗಿ ಹಂಚಿದೆ. ಪಶ್ಚಿಮದಲ್ಲಿರೋ ಏರ್ ಬೇಸ್ಗಳಲ್ಲಿ ಅಮೆರಿಕಾದ ಆಯುಧಗಳು, ಅಮೆರಿಕಾದ ಯುದ್ಧ ವಿಮಾನಗಳು, ಅಮೆರಿಕಾದ ರೆಡಾರುಗಳು ಇರುತ್ತವೆ. ಪೂರ್ವ ಭಾಗಕ್ಕಿರೋ ಏರ್ ಬೇಸ್ಗಳಲ್ಲಿ ಚೈನಾದ ಯುದ್ಧ ವಿಮಾನಗಳು, ಚೈನಾದ ಆಯುಧಗಳು ಇರುತ್ತವೆ. ಈ ನೂರ್ ಖಾನ್ ಅನ್ನೋದು ಇಷ್ಟು ವರ್ಷಗಳಿಂದಲೂ ಕೂಡ ಅಮೆರಿಕಾದ ನಿಗಾವಣೆಯಲ್ಲೇ ಇದ್ದ ಏರ್ ಬೇಸು. ಇಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. F-16 ಯುದ್ಧ ವಿಮಾನಗಳು, C-130ಗಳು ಅಲ್ಲಿರುತ್ತವೆ. ಈ ಹಿಂದೆ ಈ ಏರ್ ಬೇಸ್ಗೆ ನಮ್ಮನ್ನ ಅಂದ್ರೆ ಪಾಕಿಸ್ತಾನಿ ಏರ್ ಫೋರ್ಸ್ ಅಧಿಕಾರಿಗಳನ್ನು ಕೂಡ ಅಮೆರಿಕ ಬಿಟ್ಕೊಳ್ಳೋದಿಲ್ಲ. ಅಲ್ಲವ್ರು ಹೇಳಿದ ಹಾಗೆ ಅವರ ಅನುಮತಿ ತಗೊಂಡೇ ನಾವು ಕೂಡ ಹೋಗಬೇಕು ಅಂತ ಪಾಕಿಸ್ತಾನಿ ಏರ್ ಫೋರ್ಸ್ನ ಅಧಿಕಾರಿಯೊಬ್ಬ ಹೇಳಿಕೊಂಡಿದ್ದ. ಅದೇ ಈ ನೂರ್ ಖಾನ್ ಏರ್ ಬೇಸು. ಇದರ ಮೇಲೆ ಭಾರತ ಯಾವ ಪರಿ ದಾಳಿ ಮಾಡಿದೆ ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗುವ ಭೂಗತ ಬಂಕರ್ ಪಕ್ಕದಲ್ಲೇ ಭಾರತದ ಮಿಸೈಲುಗಳು ಬಿದ್ದಿವೆ. ರನ್ವೇ ಸಂಪೂರ್ಣವಾಗಿ ನಾಶವಾಗಿದೆ. ಹ್ಯಾಂಗರ್ಗಳಲ್ಲಿ ನಿಂತಿದ್ದ ವಿಮಾನಗಳು ನಾಶ ಆಗಿವೆ. ಇದನ್ನು ಉಲ್ಲೇಖ ಮಾಡಿದ ಇಶಾಕ್ ದಾರ್, ಭಾರತದ ದಾಳಿಯಲ್ಲಿ ನಮ್ಮ ಒಂದಷ್ಟು ಸಿಬ್ಬಂದಿಗೆ ಗಾಯ ಆಯಿತು ಅಂತ ಹೇಳಿ ನಿಲ್ಲಿಸ್ತಾನೆ. ಎಷ್ಟು ವಿಮಾನಗಳು ಹೋದ್ವು ಅನ್ನೋದನ್ನ ಹೇಳಿಕೊಳ್ಳೋದಿಲ್ಲ. ಗೆಳೆಯರೆ, ಇವನನ್ನ ಸುಳ್ಳ ಅಂತ ಪಾಕಿಸ್ತಾನದ ಜನ ಕರೆಯೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಈ ಆಪರೇಷನ್ ವಿಷಯದಲ್ಲೇ ನೋಡಿ, ನಮ್ಮ ಒಂದಷ್ಟು ಸಿಬ್ಬಂದಿಗೆ ಗಾಯ ಆಯಿತು ಅಂತ ಇಶಾಕ್ ಹೇಳ್ತಾನೆ ಅಲ್ವಾ. ಆದರೆ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಅಲ್ಲಿನ ಒಂದಷ್ಟು ಸೇನಾ ಸಿಬ್ಬಂದಿಗೆ ಮರಣೋತ್ತರ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿತು. ಅಂಥ ಮರಣೋತ್ತರ ಪ್ರಶಸ್ತಿಗಳೆಷ್ಟು ಗೊತ್ತಾ? 139.
139 ಪ್ರಶಸ್ತಿಗಳನ್ನಲ್ಲಿ ಕೊಡ್ತಾರೆ. ಅಂದರೆ ಕನಿಷ್ಠ ಒಂದು 500ರಿಂದ 600 ಜನ ಸಾವಿಗೀಡಾಗಿರ್ತಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತೆ. ಇನ್ನು ನೂರ್ ಖಾನ್ ಬಗ್ಗೆ ಹೇಳಿದ ಮೇಲೆ ಪಾಕಿಸ್ತಾನದ ಇನ್ನುಳಿದ 10 ಏರ್ ಬೇಸ್ಗಳ ಮೇಲೆ ನಡೆದ ದಾಳಿ ಬಗ್ಗೆ ಕೂಡ ಹೇಳಬೇಕಲ್ವಾ ಗೆಳೆಯರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇಸ್ಲಾಮಾಬಾದ್ಗೆ 25 ಕಿಲೋಮೀಟರ್ ದೂರದಲ್ಲಿರೋ ನೂರ್ ಖಾನ್, ಶೇಖಾಪುರ್ ಬಳಿ ಇರುವ ರಫೀಕಿ, ಚಕ್ವಾಲಾ ಬಳಿಯಲ್ಲಿನ ಮುರೀದ್, ಸಿಂಧ್ ಪ್ರಾಂತ್ಯದಲ್ಲಿನ ಸುಕೂರ್, ಪಂಜಾಬ್ ಅಲ್ಲಿನ ಸಿಯಾಲ್ಕೋಟ್, ಅಲ್ಲೇ ಪಕ್ಕದಲ್ಲಿರೋ ಪಾಸ್ರೂಲ್, ಕಾಸೂರ್ ಸಮೀಪ ಇರೋ ಚುನಿಯಾ, ಸರ್ಗೋಧಾ, ಸ್ಕಾರ್ಡು, ಸಿಂಧ್ನಲ್ಲಿನ ಬೋಲಾರಿ, ಜಕೋಬಾಬಾದ್, ಹೀಗೆ 8 ಏರ್ ಬೇಸ್ಗಳು ಮತ್ತು 3 ರೆಡಾರ್ ಸೈಟ್ಗಳ ಮೇಲೆ ಭಾರತ ವಾಯುದಾಳಿಯನ್ನು ನಡೆಸಿತು. ಅಷ್ಟು ಏರ್ ಬೇಸ್ಗಳು, ರೆಡಾರ್ ಸೈಟ್ಗಳು ನಾಶ ಆದವು. ಆದರೆ ಈ ಬಗ್ಗೆ ದಾರ್ ಬಾಯಿ ಕೂಡ ಬಿಡೋದಿಲ್ಲ. ಬೇರೆ ಬೋಲಾರಿ ಏರ್ ಬೇಸ್ ಮೇಲೆ ನಡೆದ ದಾಳಿಯಲ್ಲಿ ಪಾಕಿಸ್ತಾನ ತನ್ನ ಎವಾಕ್ಸ್ ವಿಮಾನವನ್ನು ಕಳ್ಕೊಳ್ಳುತ್ತೆ. ಇದನ್ನ ಅಲ್ಲಿನ ನಿವೃತ್ತ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಒಪ್ಕೋತಾರೆ. ಇನ್ನು ಇದೇ ಬೋಲಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್ಗೆ ಪಾಕಿಸ್ತಾನ ಮರಣೋತ್ತರ ಪ್ರಶಸ್ತಿಯನ್ನು ಕೊಡುತ್ತೆ. ಹಾಗಾದ್ರೆ ಆತನಿಗೇನು ಕರೋನಾ ಬಂದು ಸತ್ತಿದ್ದಕ್ಕೆ ಪ್ರಶಸ್ತಿ ಕೊಟ್ಟರು? ಪಾಪ ಆಪರೇಷನ್ ಸಿಂಧೂರಲ್ಲಿ ಸತ್ತಿದ್ದಕ್ಕೇನೆ 130ಕ್ಕೂ ಹೆಚ್ಚು ಮಂದಿಗೆ ಪಾಕಿಸ್ತಾನ ಮರಣೋತ್ತರ ಪ್ರಶಸ್ತಿಗಳನ್ನು ಕೊಟ್ಟಿತ್ತು. ಗೆಳೆಯರೆ, ಸೈನಿಕ ಯಾವ ದೇಶದವನಾದರೂ ಕೂಡ ಅವನ ಬಲಿದಾನವನ್ನು ಅವಮಾನಿಸಬಾರದು. ಆದರೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇದ್ಯಾವುದನ್ನು ಹೇಳೋದಕ್ಕೆ ಹೋಗ್ಲಿ ಇಷ್ಟಕ್ಕೆ ಆತ ಸುಮ್ಮನಾಗ್ತಾನ? ಅಲ್ಲಿ ಇನ್ನೂ ಒಂದು ನಿಜಾನ ಬಾಯಿ ತಪ್ಪಿ ಹಂಗೆ ಫ್ಲೋ ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ನಾವು ಭಾರತದ ಮೇಲೆ ದಾಳಿ ಮಾಡಿಲ್ಲ ಅಂತ ನಾನು ನಮ್ಮ ಸಾಕಷ್ಟು ಪಶ್ಚಿಮದ ಪಾರ್ಟ್ನರ್ಗಳಿಗೆ ತಿಳಿಸಿದ್ದೆ. ಅವರು ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ನನಗೆ ಫೋನ್ ಮಾಡಿದ್ರು, ಹೌದು ನೀವು ಹೇಳಿದ್ದು ನಿಜ, ಭಾರತದ ಮೇಲೆ ಯಾವ ದಾಳಿಯೂ ಪಾಕಿಸ್ತಾನದ ಕಡೆಯಿಂದ ಸಾಧ್ಯ ಆಗಿಲ್ಲ ಅಂತ ಅವ್ರು ನನಗೆ ಹೇಳಿದ್ರು ಅನ್ನೋದು ಇಶಾಕ್ ದಾರ್ ಹೇಳಿರೋ ಮಾತು. ಇಲ್ಲಿ ಭಾರತದ ಯಾವ ಮಿಲಿಟರಿ ಅಸೆಟ್ ಮೇಲೂ ಯಶಸ್ವಿಯಾಗಿ ದಾಳಿ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಆಗಲಿಲ್ಲ ಅಂತಲೇ ಭಾರತ ಕೂಡ ಹೇಳ್ತಾ ಬಂದಿತ್ತು. ಆದರೆ ನಾವು ದಾಳಿ ಮಾಡಿದ್ವಿ, ನಮ್ಮ ದಾಳಿಲಿ ಭಾರತದ S-400 ಹೋಯ್ತು, ನಮ್ಮ ದಾಳಿಲಿ ಅವರು ಏರ್ ಬೇಸ್ ನಾಶ ಆಯಿತು ಅಂತ ಹೇಳ್ತಾ ಸಾಕ್ಷಿ ಆಧಾರಗಳೆಲ್ಲಿ ಅಂತ ಕೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿವೆ ನೋಡ್ಕೊಳ್ಳಿ ಅಂತ ವಿದೇಶಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡು ಬಂದವನು ಅವರ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತು ಅವರ ವಾರ್ತಾ ಸಚಿವ ಅತಾವುಲ್ಲಾ ತರಾರ್. ಈ ಅತಾವುಲ್ಲಾ ಅಂತೂ ಪಾಕಿಸ್ತಾನದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಪಗಂಡ ಮಾಡ್ತಾ ಅಲ್ಲಿನ ಜನರನ್ನು ಮೂರ್ಖರನ್ನಾಗಿಸೋದಕ್ಕೆ ಒಂದು ಸೋಷಿಯಲ್ ಮೀಡಿಯಾ ವಾರ್ ರೂಮ್ ಅನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದ. ಮತ್ತು ಆಪರೇಷನ್ ಮುಗಿದ ಮೇಲೆ ಮೀಡಿಯಾಗಳನ್ನು ಕರ್ಕೊಂಡು ಹೋಗಿ ನೋಡಿ ನಾವು ಏನೆಲ್ಲ ಮಾಡಿದ್ವಿ ಭಾರತದ ವಿರುದ್ಧ ಯುದ್ಧ ಗೆಲ್ಲೋದಕ್ಕೆ ಅಂತ ಆ ಸೋಷಿಯಲ್ ಮೀಡಿಯಾ ವಾರ್ ರೂಮ್ ಅಂತ ತೋರಿಸಿ ಪ್ರಚಾರನ ಪಡ್ಕೊಂಡಿದ್ದ. ಈಗ ನಾವು ಯಾವ ದಾಳಿಯನ್ನು ಭಾರತದ ಮೇಲೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನ ಈ ದಾರ್ ಒಪ್ಕೊಳ್ತಾ ಇದ್ದಾನೆ. ಇನ್ನು 10ನೇ ತಾರೀಕು ನಾವು ಫಜರ್ ನಮಾಜ್ ಮಾಡಿ ದಾಳಿ ಮಾಡಬೇಕು ಅಂತ ಅಂದ್ಕೋತಾ ಇದ್ವಿ. ಇನ್ನು ನಾವು ಕೆಳಕ್ಕೆ ಬಗ್ಗಿರ್ಲೂ ಇಲ್ಲ, ಆಗಲೇ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು. ಆಮೇಲೆ ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಫೋನ್ ಮಾಡಿ ಭಾರತ ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧ ಇದೆ, ನೀವು ಒಪ್ತೀರಾ ಅಂತ ನಮ್ಮನ್ನು ಕೇಳಿದ್ರು. ನಾವು ಯಾವತ್ತೂ ಯುದ್ಧ ಮಾಡಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ, ನಾವು ದಾಳಿನೂ ಮಾಡಿಲ್ಲ, ಹೀಗಾಗಿ ನಾವು ನಿಲ್ಲಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ನಾನು ಅವ್ರಿಗೆ ಹೇಳಿದೆ. ಅದಾದ ಮೇಲೆ ಸೌದಿಯ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಫೋನ್ ಮಾಡಿ ಭಾರತದ ವಿದೇಶಾಂಗ ಸಚಿವರ ಜೊತೆ ನಾನು ಸಂಧಾನಕ್ಕಾಗಿ ಮಾತಾಡ್ಲಾ ಅಂತ ಕೇಳಿದ್ರು. ನಾವು ಮಾತಾಡಿ ಅಂತ ಹೇಳಿದ್ವಿ ಅಂತ ಈ ದಾರ್ ಹೇಳ್ಕೊತಾನೆ. ಇಲ್ಲಿ ಅಮೆರಿಕಾದ ವಿದೇಶಾಂಗ ಸಚಿವರೇ ಫೋನ್ ಮಾಡಿ ಯುದ್ಧ ನಿಲ್ಲಿಸೋದಕ್ಕೆ ನೀವು ತಯಾರಾಗಿದ್ದೀರಾ ಅಂತ ಇವರನ್ನೇ ಕೇಳಿ ಓಕೆ ಅನ್ನಿಸ್ಕೊಂಡ ಮೇಲೆ ನಿಮ್ಮ ಪರವಾಗಿ ನಾನು ಮಾತಾಡ್ಲಾ ಅಂತ ಪಾಪ ಫೈಸಲ್ಗೆ ಕೇಳಬೇಕಾದ ಅಗತ್ಯ ಏನಿರುತ್ತೆ? ಇಲ್ಲಿ ಪಾಕಿಸ್ತಾನನೇ ಅಮೆರಿಕ ಮತ್ತು ಸೌದಿನ ಕಾಂಟ್ಯಾಕ್ಟ್ ಮಾಡಿ ಸಂಧಾನ ಮಾಡಿಸಿ ಅಂತ ಕೈ ಕಾಲು ಮತ್ತೊಂದು ಹಿಡ್ಕೊಂಡು ದುಂಬಾಲು ಬಿತ್ತು. ಎರಡೂ ದೇಶಗಳು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ವು. ಜೈಶಂಕರ್, ಇದು ನಮಗೆ ಅಂದರೆ ವಿದೇಶಾಂಗ ಇಲಾಖೆಗೆ ಸಂಬಂಧಪಟ್ಟ ವಿಷಯ ಅಲ್ಲ, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ಪಾಕಿಸ್ತಾನದ DGMOಗೆ ಭಾರತದ DGMO ಜೊತೆ ಮಾತಾಡೋದಕ್ಕೆ ಹೇಳಿ ಇದನ್ನು ಅವರವರೇ ಬಗೆಹರಿಸ್ಕೋತಾರೆ, ನಮ್ಮ ಪ್ರಮೇಯನೇ ಇಲ್ಲಿ ಬೇಡ ಅಂತ ಅವರಿಬ್ಬರಿಗೂ ತಿಳಿಸಿದ್ರು. ಅದಾದ ಮೇಲೆ ಪಾಕಿಸ್ತಾನದ DGMO ಭಾರತಕ್ಕೆ ಕಾಲ್ ಮಾಡ್ದ. ಈ ಬಡ್ಡಿ ಮಕ್ಕಳಿಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಕಣ್ರಿ, ಹೋಗ್ಲಿ ಬಿಡಿ. ನೋಟೆಡ್ ಸುಳ್ಳ ಅಂತ ಅವರದ್ದೇ ದೇಶದ ಜನರಿಂದ ಹೇಳಿಸಿಕೊಳ್ಳುವ ವ್ಯಕ್ತಿ ಏನೋ ಸುಳ್ಳಿನ ಮುಸುಕಲ್ಲೇ ಒಂದು ನಿಜ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಮಾಡಲಿ ಬಿಡಿ. ಇನ್ನು ಹೀಗೆ ಇಶಾಕ್ ದಾರ್ ಹೇಳ್ಕೊಳ್ಳೋ ಸಂದರ್ಭದಲ್ಲೇ ಪಾಕಿಸ್ತಾನದ ಅಧ್ಯಕ್ಷ ಭುಟ್ಟೋ ಗಂಡ ಬಿಲಿ ರಾಣಿಯ ಅಪ್ಪ ಆಸಿಫ್ ಅಲಿ ಜರ್ದಾರಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನನಗೆ ಬಂಕರಲ್ಲಿ ಬಚ್ಚಿಟ್ಕೋ ಅಂತ ನಮ್ಮ ಮಿಲಿಟರಿ ಸೆಕ್ರೆಟರಿ ಹೇಳ್ದ. ಆದರೆ ನಾನು
ಲೀಡರ್ ಆದವನು ಬಂಕಲ್ಲಿರಬಾರ್ದು, ಯುದ್ಧ ಭೂಮಿಯಲ್ಲಿ ಸಾಯಬೇಕು ಅಂತ ಅವರಿಗೆ ಹೇಳಿದೆ. ನಾನು ಬಂಕರ್ಗೆ ಹೋಗಲಿಲ್ಲ ಅಂತ ಸಿಂಧ್ನಲ್ಲಿನ ಸಭೆಯೊಂದರಲ್ಲಿ ಭಾಷಣ ಮಾಡ್ತಾ ತನ್ನ ಶೌರ್ಯದ ಬಗ್ಗೆ ಕೊಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾನೆ. ಇಲ್ಲಿ ಲೀಡರ್ ಆದವನು ಯುದ್ಧ ಭೂಮಿಗೆ ಹೋಗ್ತಾನೆ, ಬಂಕರ್ ಸೇರೋದಿಲ್ಲ ಅಂತ ಈತ ಯಾರಿಗೆ ಹೇಳಿದ್ದು? ಪಾಕಿಸ್ತಾನದ ಬಂಕರ್ ಬಾಯ್ ಮುನೀರಂಗ? ಗೊತ್ತಿಲ್ಲ. ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಮೊದಲು ಬಂಕರ್ ಸೇರಿದ್ದು ಮುನೀರಾನೆ. ಆಮೇಲೆ ಇವರೆಲ್ಲ ಅಡಗಿ ಕೂತ್ಕೊಳ್ಳೋದಕ್ಕೆ ಜಾಗ ಹುಡುಕ್ತಾ ಇದ್ರು. ಸೊ ಅವತ್ತು ಬಂಕರ್ ಸೇರ್ಕೋಬೇಕು ಅನ್ನೋ ಭಯ ಪಾಕಿಸ್ತಾನದ ನಾಯಕರನ್ನ, ಪಾಕಿಸ್ತಾನದ ಸೇನೆಯನ್ನ ಕಾಡಿತ್ತು ಅನ್ನೋ ಸತ್ಯವನ್ನ ಅಲ್ಲಿನ ಅಧ್ಯಕ್ಷನೇ ಹೇಳ್ಕೊಂಡಿದ್ದಾನೆ. ತಡ ಆದ್ರೇನಪ್ಪ, ನಿಜ ಹೊರಬರ್ತಿದೆ, ಅಷ್ಟು ಸಾಕು. ಇದು ಗೆಳೆಯರೆ 80 ಡ್ರೋನು, 36 ಗಂಟೆ ಬಂಕರು ಮತ್ತು ಏರ್ ಬೇಸ್ಗಳಿಗೆ ಸಂಬಂಧಪಟ್ಟ ಪಾಕಿಸ್ತಾನದ ಹೇಳಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.